ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಾನು ಸಮೀರ್ ವಿಡಿಯೋ ಮಾಡಿದಾಗ ಒಂದು ಮಾತು ಹೇಳಿದೆ, ನಮಗೆ ಅಂದ್ರೆ ಭಾರತಕ್ಕೆ ಈ ಪಾಕಿಸ್ತಾನವನ್ನು ಹೊಡೆದು ಹಾಕೋದು ವಿಷಯನೇ ಅಲ್ಲ. ನಿಜ ಹೇಳಬೇಕಂದ್ರೆ ಅವರು ನಮಗೆ ದೊಡ್ಡ ತಲೆನೋವು ಅಲ್ವೇ ಅಲ್ಲ. ನಮಗೆ ತಲೆನೋವು ಒಳಗಿರೋ ಹಂದಿಗಳು, ಹಾಗೆ ಹಂದಿಯನ್ನ ಹುಟ್ಟಿಸಿ ರಕ್ಷಿಸುವಂಥ ಕಚಡಗಳು. ದೇಶ ಎಂಥ ಸ್ಥಿತಿಯಲ್ಲಿದೆ, ರಕ್ತ ಕುದೀತಾ ಇದೆ. ಇನ್ನೊಂದ್ಸಲ ಭಾರತ ಅಂದ್ರೆ ನಿಂತಲ್ಲೇ ಎಲ್ಲನೂ ಮಾಡ್ಕೋಬೇಕು ಅಂತ ಏಟು ಕೊಡಿ ಮೋದಿಜಿ ಅಂತ ಎಲ್ಲ ಕೇಳ್ಕೋತಿದ್ದಾರೆ. ಮೋದಿಜಿ ಅವರು ಅವರನ್ನ ಹುಡುಕಿ ಹುಡುಕಿ ಮುಗಿಸ್ತಾ ಇರೋದು ಕೇಳ್ತಿದ್ರೆ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಲಿಟ್ರಲಿ ಹುಡುಕ್ತಾ ಇದ್ದೀವಿ ಎಲ್ಲಿ ಎಷ್ಟು ಜನ ರಕ್ಕಸರ ಸಂಹಾರ ಆಯಿತು ಅಂತ. ಆದ್ರೆ ಇಲ್ಲೊಬ್ರು ಮಹಾಶಯರನ್ನು ನೋಡಿ ಏನ್ ಹೇಳ್ತಾರೆ ಅಂತ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆಯಾ? ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತೆ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಈಗ ಕ್ರಮ ತಗೊಂಡ್ರೆ ವಾಪಸ್ ಬರ್ತಾರಾ? ಸಿದ್ದರಾಮಯ್ಯನವ್ರೆ, ಈ ಕ್ರಮ ತಗೊಂಡ್ರೆ ಅವರು ವಾಪಸ್ ಬರೋದಿಲ್ಲ. ಆದ್ರೆ ಮುಂದೊಂದು ದಿನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಾಗೂ ಜಮೀರ್ ಸಾಹೇಬ್ರ ಮಕ್ಕಳು ಮೊಮ್ಮಕ್ಕಳು ಕಾಶ್ಮೀರಕ್ಕೆ ಒಟ್ಟಿಗೆ ಹೋದಾಗ ಜಮೀರ್ ಮಕ್ಕಳು ಮಾತ್ರ ಬದುಕುಳಿಯೋ ಹಾಗೆ ಆಗೋದಿಲ್ಲ. ನಿಮ್ಮ ಆ ಮಾತಲ್ಲಿ ಒಂದು ಚೂರಾದ್ರೂ ಆ ಭಯೋತ್ಪಾದಕರ ಮೇಲೆ ಸಿಟ್ಟು ಆಕ್ರೋಶ ಅನ್ನೋದು ಇದೆಯಾ? ನಿಮ್ಮ ಹಾಳಾದ ರಾಜಕೀಯ ಇಲ್ಲೂ ಬೇಕಾ ಸಿದ್ದರಾಮಯ್ಯನವ್ರೆ? ಬಿಟ್ಟಿದ್ರೆ ಪಂಚ ಕಟ್ಕೊಂಡು ಉಗ್ರರನ್ನ ಕಾಪಾಡೋದಕ್ಕೂ ಹೋಗ್ತಿದ್ರೇನೋ. 40 ವರ್ಷಗಳ ಸುದೀರ್ಘ ರಾಜಕೀಯ ಅನುಭವ ಇದೆ ಅಂತೀರಾ, ಒಂದೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಬಡಾಯಿ ಕೊಚ್ಕೋತೀರಾ. ದೇಶ ಇಂಥ ನೋವಿನಲ್ಲಿರುವಾಗ ರಾಜ್ಯಕ್ಕೆ ಬಿಟ್ಟು ನಾವು ಒಂದಾಗಬೇಕು ಅನ್ನೋದು ಇಲ್ವಾ ನಿಮಗೆ? ಇದು ಕರ್ನಾಟಕದ ದೌರ್ಭಾಗ್ಯ. ಇದು ಕೇವಲ ಭಾರತದ ಸೆಕ್ಯೂರಿಟಿ ವಿಷಯ ಅಲ್ಲ, ಇದು ನಮ್ಮ ಅಸ್ತಿತ್ವ, ನಮ್ಮ ಸಾರ್ವಭೌಮತೆ, ನಮ್ಮ ಸ್ವಾಭಿಮಾನಕ್ಕೆ, ನಮ್ಮ ಘನತೆಗೆ ಸವಾಲು. ಇಂಥ ಟೈಮಲ್ಲಿ ದೇಶದ ಪರವಾಗಿ ಪಕ್ಷಾತೀತವಾಗಿ ಇರಬೇಕು. ಅದಕ್ಕೆ ಕಣ್ರಿ ಮೋದಿಜಿ ಎಲ್ಲರನ್ನ ಸರ್ವ ಪಕ್ಷವನ್ನು ಕರೆದು ಸಭೆ ಮಾಡಿದ್ದು. ಎಲ್ಲರೂ ಒಂದಾಗಿ ಹೋರಾಡೋಣ, ಆಮೇಲೆ ನಮ್ಮ ಜಗಳ ನೋಡ್ಕೊಳ್ಳೋಣ ಅಂತ. ಆದ್ರೆ ನೀವು ಇಲ್ಲೂ ಹಾಳು ರಾಜಕೀಯ ಮಾಡ್ತಾ ಇದ್ದೀರಾ. ಉಗ್ರರನ್ನ ಹೊಡೆದ್ರೆ ಮುಗೀತಾ ಅಂತ ಕೇಳ್ತಿದ್ದೀರಲ್ವಾ? ಮತ್ತೇನ್ ಮಾಡ್ಬೇಕು ಹೇಳಿ? ಅವರನ್ನ ಕರೆದು ಪುಕ್ಸಟ್ಟೆ ಬಿರಿಯಾನಿ ತಿನ್ನಿಸಿ ತಲೆ ಸವರಿ ಸಾಕ್ಬೇಕಾಗಿತ್ತಾ? ನೀವು ಅದನ್ನೇ ಮಾಡೋರಲ್ವೇ. DJ ಹಳ್ಳಿ KJ ಹಳ್ಳಿ ಗಲಭೆಕೋರರನ್ನ, ಹುಬ್ಬಳ್ಳಿಯ ಜಿಹಾದಿಗಳನ್ನ ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದ ನಿಮ್ಮಿಂದ ಇನ್ನೇನ್ ತಾನೇ ಎಕ್ಸ್ಪೆಕ್ಟ್ ಮಾಡೋಕ್ ಸಾಧ್ಯ? ಬಿಜೆಪಿ ಆಡಳಿತದಲ್ಲಿರುವಂಥ ರಾಜ್ಯಗಳು ಅಕ್ರಮ ವಲಸಿಗರು ಹಾಗೂ ಪಾಕಿಸ್ತಾನಿಗಳನ್ನ ಓಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಮಾಡ್ತಿರೋದೇನು? ರಾಜ್ಯದಲ್ಲಿರೋ ಪಾಕಿಸ್ತಾನಿ ಬೆಂಬಲಿಗರನ್ನ ಸಪೋರ್ಟ್ ಮಾಡಿಕೊಂಡು ದೇಶ ಪ್ರೇಮಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ. ನಮ್ಮ ದುರಂತ ನೋಡ್ರಿ, ಕಲಬುರಗಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸ್ತಾರೆ, ಎಲ್ಲ ತುಳ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅದನ್ನ ಬುರ್ಕಾ ಹಾಕಿದ ಮಹಿಳೆಯರು ಕಿತ್ತು ತಗೊಂಡು ಸೇಫ್ ಮಾಡ್ತಾರೆ. ಪಾಕಿಸ್ತಾನದ ಮೇಲೆ ಪ್ರೀತಿ ತೋರಿಸೋ ಆ ಪೆಂಗ್ವಿನ್ಗಳನ್ನ ಹಿಡ್ಕೊಂಡು ಬರೋದು ಬಿಟ್ಟು ಪಾಕಿಸ್ತಾನ ಧ್ವಜವನ್ನ ನೆಲಕ್ಕೆ ಹಾಕಿದವರನ್ನ ವಶಕ್ಕೆ ಪಡ್ಕೊಳ್ತಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು
ಇಂಥ ಸಿಎಂ ಅನ್ನ पहलगांव में भारत के उन पर्यटकों पर जो देश के अलग अलग राज्यों से जाकर के एक भारत श्रेष्ठ भारत की तर्ज पर कश्मीर से कन्याकुमारी के प्रधानमंत्री मोदी जी के अभियान के साथ जुड़कर कार्य कर रहे थे, कायराना आतंकी हमले की निंदा करते हुए उत्तर प्रदेश वासियों की ओर से उन सभी परिवारजनों के प्रति जिन्होंने अपने परिवार के सदस्यों को खोया है, उनके प्रति अपनी संवेदना व्यक्त करते हुए दिवंगत आत्माओं के प्रति विनम्र श्रद्धांजलि अर्पित करता हूं। बहनों और भाइयों, सभ्य समाज में आतंकवाद के लिए कोई जगह नहीं हो सकती, अराजकता के लिए कोई जगह नहीं हो सकती। भारत सरकार की सुरक्षा, सेवा और सुशासन का जो मॉडल है वह विकास पर आधारित है, गरीब कल्याण पर आधारित है और सबकी सुरक्षा पर आधारित है। लेकिन अगर कोई सुरक्षा में सेंध लगाने का दुस्साहस करेगा तो उसके लिए जीरो टॉलरेंस की नीति के तहत उसको जिस भाषा में समझेगा उस भाषा में उसका जवाब देने के लिए आज ये नया भारत तैयार है। प्रधानमंत्री मोदी जी के नेतृत्व में ये नया भारत किसी को छेड़ता नहीं, लेकिन अगर किसी ने छेड़ा है तब उसको छोड़ेगा भी नहीं। ಆದ್ರೆ ನಮಗೆ ಸಿಕ್ಕಿದ್ದು ಉಗ್ರರನ್ನ ಬೆಂಬಲಿಸೋ ಸಿಎಂ, ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನ ಪಕ್ಕದಲ್ಲಿಟ್ಟಿರುವಂಥ ಸಿಎಂ ಇವರು. ಆ ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂಥರ. ಇಸ್ರೇಲ್ ದೇಶದ ಮಾಜಿ ಪ್ರಧಾನಿ ಹಮಾಸ್ ಮೇಲೆ ಯುದ್ಧ ಸಾರಿದಾಗ ತಾವು ಸೇನೆಯಲ್ಲಿ ಕೆಲಸ ಮಾಡೋದಕ್ಕೆ ಇಚ್ಛಿಸಿದ್ರು. ಆದರೆ ನಮ್ಮಲ್ಲಿ ಸೈನಿಕರು ಉಗ್ರರನ್ನ ನಾಶ ಮಾಡಿದ್ರೆ ಒಬ್ಬ ಪುಣ್ಯಾತ್ಮ ಹೊಡೆದಿದ್ದಕ್ಕೆ ಸಾಕ್ಷಿ ಕೇಳ್ತಾ ಇದ್ರು. ಇನ್ನೊಬ್ರು ನೋಡಿದ್ರೆ ಉಗ್ರರನ್ನ ಸಾಯಿಸಬಾರ್ದು ಅನ್ನೋ ತರಹ ಮಾತಾಡ್ತಾರೆ. ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ, ರೋಹಿಂಗ್ಯಾ, ಪಾಕಿಸ್ತಾನಿ ಅಕ್ರಮ ವಲಸಿಗರು ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದಾರೆ. ಮೊದಲು ಅವರನ್ನು ಗುರುತಿಸಿ ಗಡಿಪಾರು ಮಾಡಿ ಕನ್ನಡಿಗರ ಸುರಕ್ಷತೆ ಕಾಪಾಡುವ ಕಡೆ ಗಮನ ಕೊಡಿ. ಸುಮ್ಮನೆ ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ತಲೆ ಹಾಕಬೇಡಿ. ಜನ ಮೊದಲೇ ಆಕ್ರೋಶದಲ್ಲಿದ್ದಾರೆ, ಹುಷಾರಾಗಿ ಮಾತಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.